ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು, ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು, ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಮಕರ ರಾಶಿಯ ಜುಲೈ ತಿಂಗಳ ಫಲಾಫಲಗಳನ್ನು ಗಮನಿಸೋಣ. ಗುರುಬಲ ಇಲ್ಲದ ಕಾರಣ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇತ್ತು, ಇವತ್ತು ಮಣ್ಣಾಗ್ತಾ ಇರುವಂತಹದ್ದು, ಅಥವಾ ಅಂದುಕೊಂಡ ಕೆಲಸಗಳು ಆಗದೇ ಹೋಗುವಂತಹದ್ದು. ಅದರಲ್ಲಿ ಪ್ರಧಾನವಾಗಿ ಕೆಲಸದ ವಿಷಯದಲ್ಲಿ ಇದ್ದ ಕೆಲಸವನ್ನು ಕಳ್ಕೊಳ್ಳುವಂತಹದ್ದು, ಅಥವಾ ಕೆಲಸವನ್ನು ಅಧಿಕವಾದ ಪ್ರೆಷರ್ ಇಂದಾಗಿ ನಾವು ಕೆಲಸವನ್ನು ಬಿಡಬೇಕಾದ ಪ್ರಸಂಗಗಳು ಕೂಡ ಒದಗಿತು. ಅದರಿಂದಾಗಿ ಎಚ್ಚರವಿರಲಿ. ಆದಷ್ಟು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಜಪ ಮತ್ತು ರಾಮಾಯಣವನ್ನು ಕೇಳುವಂತಹದ್ದು, ರಾಮನ ಕಥೆಯನ್ನು ಕೇಳುವಂತಹದ್ದು ಬಹಳ ಒಳ್ಳೆಯದು. ಇದರ ಜೊತೆಗೆ ಪ್ರತಿನಿತ್ಯ ಒಂದು ವಿಷ್ಣು ಸಹಸ್ರನಾಮದ ಜಪವನ್ನು ಕೂಡ ತಾವು ಮಾಡುವುದರಿಂದಾಗಿ ಕೆಲಸದಲ್ಲಿ ತುಂಬ ಅನುಕೂಲ ಆಗುತ್ತೆ. ಅದರ ಜೊತೆಗೆ 2ನೇ ಮನೆಯ ಶನಿ 3ನೇ ಮನೆಗೆ ಹೋಗುವಂತಹದ್ದು. ಹಾಗಾಗಿ ಈ ಹಣಕಾಸಿನ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವಂತಹದ್ದು, ಅಥವಾ ಸಹಾಯ ಮಾಡುವುದಕ್ಕೆ ಅಂತ ಹೋಗಿ ಒಂದಿಷ್ಟು ಆಪಾದನೆಗಳು ನಿಮ್ಮ ತಲೆ ಮೇಲೆ ಕೂರುವ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಹಣಕಾಸಿನ ವಿಷಯದಲ್ಲಿ ವ್ಯವಹಾರ ಮಾಡಿ. 2ರಲ್ಲಿ ರಾಹು ಇರುವ ಕಾರಣ ಮೋಸ ಹೋಗುವ ಸಾಧ್ಯತೆಗಳು ಅಧಿಕವಾಗಿದೆ. ಕೌಟುಂಬಿಕವಾಗಿರ್ತಕ್ಕಂತಹ ಅನಾರೋಗ್ಯ ಜಾಸ್ತಿ ಆದೀತು, ಎಚ್ಚರವಿರಲಿ ಕುಟುಂಬದ ವಿಷಯದಲ್ಲಿ. ಜೊತೆಗೆ ಈ 4ರ ಶುಕ್ರ ಹೊಸದಾಗಿರ್ತಕ್ಕಂತಹ ವಾಹನ ಖರೀದಿ ಮಾಡುವಂತಹ ಅಭಿಲಾಷೆ ಹೆಚ್ಚಾಗುತ್ತೆ. ಖರೀದಿ ಮಾಡುವಂತಹ ಯೋಗವೂ ಕೂಡ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಜೊತೆಗೆ ಈ ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಕುಜ ಅವನು ಅಷ್ಟಮದಲ್ಲಿ ಹೋಗಿರುವ ಕಾರಣ ಕೊಂಡದ್ದನ್ನು ಸರಿಯಾಗಿ ಲೋನ್ ಕಟ್ಟಲಿಕ್ಕಾಗದೆ ಅದರಿಂದ ಕೆಲವು ಸಮಸ್ಯೆಗಳು ಕೂಡ ಆಗುತ್ತೆ. ಆದ್ದರಿಂದ ಸದ್ಯದ ಮಟ್ಟಿಗೆ ವಾಹನ ಕೊಂಡುಕೊಳ್ಳಬೇಕು ಅನ್ನೋ ಅಭಿಲಾಷೆ ಇದ್ದರೂ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಈ ಒಂದು ಮುಂದಿನ ದಿನಗಳಲ್ಲಿ ಕಾರ್ತೀಕ ಅಥವಾ ಇತ್ಯಾದಿ ದಿನಗಳಲ್ಲಿ ಅದನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು. ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವೇನೋ ಕಂಡು ಬಂದರೂ ಗುರುಬಲ ಇಲ್ಲದ ಕಾರಣ ಸಕ್ಸಸ್ ಆಗದೆ ಹೋಗುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ IVF ಇತ್ಯಾದಿಗಳಲ್ಲಿ ಏನು ಸಂತಾನಕ್ಕೆ ಮುಂದುವರಿಬೇಕು ಅಂತ ಇದ್ದೀರಿ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂತಹದ್ದು, ಅಥವಾ ದಿನಗಳನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿಕೊಂಡು ಮುಂದುವರಿಯುವಂತಹದ್ದು ಒಳ್ಳೆಯದು. ಇನ್ನು ಷಷ್ಠದಲ್ಲಿ ರವಿ ಗುರುಗಳ ಯೋಗ ಇರೋದ್ರಿಂದಾಗಿ ಸ್ಕಿನ್ ಅಲರ್ಜಿ ಜಾಸ್ತಿ ಆಗುವಂತಹದ್ದು, ದೇಹದಲ್ಲಿ ಪಿತ್ತಾಂಶ ಜಾಸ್ತಿಯಾಗಿ ತಲೆ ತಿರುಗುವಂತಹದ್ದು, ಅಥವಾ ಬೇಗ ನಿತ್ರಾಣ ಆಗುವಂತಹದ್ದು ಸಾಧ್ಯತೆಗಳು ಹೆಚ್ಚಿದೆ. ಅಂತಹವರು ಆದಷ್ಟು ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳುವಂತಹದ್ದು, ಅಥವಾ ಪ್ರಾಣಾಯಾಮಗಳನ್ನು ಭ್ರಾಮರಿ ಪ್ರಾಣಾಯಾಮ ಇತ್ಯಾದಿ ಪ್ರಾಣಾಯಾಮಗಳನ್ನು ಮಾಡಿಕೊಂಡು ನಿಮ್ಮ ದೇಹದ ಕಂಟ್ರೋಲ್ ಮಾಡಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಇದರ ಜೊತೆಗೆ ಸ್ವಲ್ಪ ವೈದ್ಯಕೀಯ ತಪಾಸಣೆಯೂ ಕೂಡ ನಡೆಸುವಂತಹದ್ದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳು ಯಾರಿದ್ದೀರಿ, ವಿವಾಹಾಕಾಂಕ್ಷಿಗಳಿಗೆ ಸ್ವಲ್ಪ ತಡ ಆದೀತು. ವಿವಾಹದ ವಿಷಯದಲ್ಲಿ ಇಷ್ಟಪಟ್ಟ ಸಂಬಂಧಗಳು ಬರದೇ ಹೋಗುವಂತಹದ್ದು, ಅಥವಾ ಇಷ್ಟ ಆಗದೇ ಇರುವಂತಹದ್ದು ಹೆಚ್ಚು ಬರುವಂತಹದ್ದು ಕೂಡ ಯೋಗ ಇದೆ. ಸ್ವಲ್ಪ ಅದರ ಬಗ್ಗೆ ಪರಿಹಾರಗಳ ಅಗತ್ಯ ಇದೆ. ಜಾತಕ ವಿಮರ್ಶೆ ಮಾಡಿಕೊಂಡು ಮುಂದುವರಿಯುವಂತಹದ್ದು ಒಳ್ಳೆಯದು. ಅಷ್ಟಮದಲ್ಲಿ ಕುಜ ಮತ್ತು ಕೇತುಗಳ ಯೋಗ ಇರುವ ಕಾರಣ ದೇಹದಲ್ಲಿ ಒಂದು ಫುಡ್ ಪಾಯ್ಸನ್ ಆಗ್ಬೋದು, ಅಥವಾ ಈ ಒಂದು ರಕ್ತದಲ್ಲಿ ಸ್ವಲ್ಪ ರಕ್ತ ಕೆಡುವಂತಹ ಸಾಧ್ಯತೆಗಳು, ಇದರಿಂದಾಗಿ ಒಂದಿಷ್ಟು ಅನಾರೋಗ್ಯಗಳು ಕೂಡ ಬರುವ ಸಾಧ್ಯತೆ ಇದೆ. ಎಚ್ಚರವಿರಲಿ. ಜೊತೆಗೆ 9ರ ಬುಧ ಆ ಸಪ್ತಮದಲ್ಲಿ ಬರುವಂತಹದ್ದು, 9ರಲ್ಲಿ ಚಂದ್ರನ ಒಂದು ಯೋಗ ಇರುವ ಕಾರಣ ಪರಸ್ಪರ ವಿನಿಮಯ ಆಗುವಂತಹದ್ದು, ಅದು ನಿಮಗಾಗ್ಬೋದು ನಿಮ್ಮ ತಂದೆಗಾಗ್ಬೋದು, ಅನಾರೋಗ್ಯಗಳು ಹೆಚ್ಚಾದೀತು. ಜೊತೆಗೆ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ, ಮನೋವೇದನೆ, ಎಲ್ಲೋ ಒಂದು ದುಃಖ ಮನಸ್ಸಿನಲ್ಲಿ ಗೂಡು ಕಟ್ಟಿಯಿತು. ಎಚ್ಚರ ಇರಲಿ. ಆ ಥರ ಇದ್ದಲ್ಲಿ ದೇವಿಗೆ
ಒಂದು ತ್ರಿಮಧುರ ನೈವೇದ್ಯ ಅಥವಾ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಜಪ ಇತ್ಯಾದಿಗಳನ್ನು ನಡೆಸುವಂಥದ್ದು ಒಳ್ಳೆಯದು. ಇನ್ನು ಕರ್ಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿರುವ ಕಾರಣ ನಾನು ಆಗಲೇ ಹೇಳಿದ ಹಾಗೆ ಕೆಲಸದಲ್ಲಿ ಅನುಕೂಲಗಳು ಇದೆ, ಪ್ರತಿಕೂಲಗಳು ಇದೆ. ಎಚ್ಚರದಿಂದ ಮುಂದುವರಿಯುವಂತಹದ್ದು ಒಳ್ಳೆಯದು. ಲಾಭಾಧಿಪತಿಯಾಗಿರತಕ್ಕಂತಹ ಕುಜ ಅಷ್ಟಮದಲ್ಲಿ ಬರುವ ಕಾರಣ ಬಂದ ಸಂಪತ್ತು ಅಥವಾ ಇರುವ ಸಂಪತ್ತನ್ನು ನಾವು ತೆಗೆಯುವಂಥದ್ದು, ಎಫ್ ಡಿ ಇಟ್ಟಿರ್ತೇವೆ ಅದನ್ನು ತೆಗೆದು ಬೇರೆದಕ್ಕೆ ಬಳಸುವಂಥದ್ದು ಇತ್ಯಾದಿಗಳ ಯೋಗ ಇದೆ. ಹಾಗಾಗಿ ಯಾವುದಕ್ಕೆ ಬಳಸಬೇಕಾ ಬೇಡವಾ, ಯಾವ ಥರ ಮುಂದುವರಿಬೇಕು ಅನ್ನೋದು ವಿಚಾರ ಮಾಡಿಕೊಂಡು ಮುಂದುವರಿಸುವಂಥದ್ದು ಒಳ್ಳೆಯದು. ವ್ಯಯಾಧಿಪತಿಯಾಗಿರತಕ್ಕಂತಹ ಗುರು ಷಷ್ಠದಲ್ಲಿರುವ ಕಾರಣ ಶತ್ರುಗಳಿಂದಾಗಿ ಬಾಧೆ ಇತ್ಯಾದಿಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಮಕರ ರಾಶಿಯವರು ವಿಶೇಷವಾಗಿ ನರಸಿಂಹ ಮಂತ್ರದ ಜಪವನ್ನು, ನರಸಿಂಹ ಮೂಲ ಮಂತ್ರದ ಜಪ ಅಥವಾ ನಖಸ್ತುತಿ ಅಥವಾ ನಾರಾಯಣ ಪಂಡಿತರು ಮತ್ತು ತ್ರಿಕೃ ಪಂಡಿತರು ಮಾಡಿರತಕ್ಕಂತಹ ನರಸಿಂಹ ಸ್ತೋತ್ರಾದಿಗಳನ್ನು ಜಪಿಸುವಂತಹದ್ದು ಈ ಮಕರ ರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಈ ನರಸಿಂಹ ಕ್ಷೇತ್ರಗಳಿಗೆ ಹೋಗಿ ನರಸಿಂಹ ದೇವರ ದರ್ಶನವನ್ನು ಮಾಡುವುದು ಕೂಡ ತುಂಬ ಅನುಕೂಲಕರವಾದಂತಹ ಸಂಗತಿಗಳು, ಜೊತೆಗೆ ಆ ಆನಂದವನ್ನು ತಂದುಕೊಡುವಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು.